ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಯಾರ್ಯಾರು ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗ್ತಾ ಇದೆ. ಇವತ್ತು ಹೈಕಮಾಂಡ್ ಮಹತ್ವದ ಮೀಟಿಂಗ್ ಅನ್ನು ಇದೇ ವಿಚಾರಕ್ಕೆ ಮಾಡ್ತಾ ಇದೆ. ರಾಜ್ಯ ನಾಯಕರ ಜೊತೆಗೆ ವರಿಷ್ಠರು ಚರ್ಚೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ದೆಹಲಿಯಲ್ಲಿಯೇ ಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ, ಮಾಜಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವರಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಕೋಟಾದಿಂದ, ಡಿಕೆ ಶಿವಕುಮಾರ್ ಕೋಟಾದಿಂದ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ವರಿಷ್ಠರ ಕೋಟಾದಡಿಯಲ್ಲಿ ಯಾರ್ಯಾರ ಹೆಸರಿದೆ, ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಜಾತಿವಾರು ಪ್ರಾಂತೀಯವಾರು ಅಳೆದು ತೂಗಿ 20 ಸ್ಥಾನವನ್ನು ಭರ್ತಿ ಮಾಡೋದಕ್ಕೆ ವರಿಷ್ಠರು ನಿರ್ಧರಿಸಿದ್ದಾರೆ. ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದ ಹಾಗೇನೆ ಈಗ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ದೆಹಲಿಯನ್ನು ತಲುಪಿಯಾಗಿದೆ. ಬಿಕೆ ಹರಿಪ್ರಸಾದ್ ಅವರು ಹೋಗಿ ಆಗಿದೆ. ಮತ್ತೊಂದು ಕಡೆ 30ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿಯೇ ಠಿಕಾಣಿಯನ್ನು ಹೂಡಿದ್ದು ವರಿಷ್ಠರನ್ನು ಭೇಟಿ ಮಾಡ್ತಾ ಇದ್ದಾರೆ. ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಇವತ್ತು ಮಹತ್ವದ ಚರ್ಚೆ ಆಗುತ್ತೆ ವರಿಷ್ಠರ ಸಮ್ಮುಖದಲ್ಲಿ. ಪಬ್ಲಿಕ್ ಟಿವಿಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಎಲ್ಲ ಸ್ಥಾನಗಳನ್ನು ಕೂಡ ಭರ್ತಿ ಮಾಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಹಿಂಟನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಬಿಕೆ ಹರಿಪ್ರಸಾದ್ ಅವರ ಮಾತಿದು. ನಾನು ಯಾವುದೇ ಪಟ್ಟಿಯನ್ನು ತಂದಿಲ್ಲ ಅಂಥೇಳಿ ಬಿಕೆ ಹರಿಪ್ರಸಾದ್ ಅವರು, ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಯಾರ ಪರವಾಗಿಯೂ ಕೂಡ ಲಾಭಿಯನ್ನ ಮಾಡಲ್ಲ ಅಂಥೇಳಿ ಹರಿಪ್ರಸಾದ್ ಅವರು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆಗೂ ಮೊದಲು ಹೀಗೆ ಮಾತನಾಡಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್ ಅವರಿದ್ದಾರೆ. ಇವತ್ತು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ, ಅದ್ರ ಬಗ್ಗೆ ಮಾತಾಡೋಣ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಶುರುವಾಗಿದ್ದಾವೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ಅಂತ ಬಂದಿದ್ದೀರಿ. ಎಷ್ಟೊತ್ತಿಗೆ ಸಮಯ ಕೊಟ್ಟಿದ್ದಾರೆ ಸರ್? ನಿಗದಿ ಆಗಿದೆಯಾ? ಈಗ ನಮ್ಮೆಲ್ಲರೂ ಸಹ ಕರೆಸಿದ್ದಾರೆ. ಯಾವ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ನನ್ನನ್ನು ಕರೆಸಿರ್ತಕ್ಕಂಥದ್ದು ನಾನಾದರೂ ತಿಳ್ಕೊಂಡಿರೋದು ನಮ್ಮ ಪಕ್ಷದ ಸಂಘಟನಾ ಸರ್ಜಾ ಅಭಿಯಾನ ಅಂಥೇಳಿ ನಾವು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಕೆಲವು ಅಬ್ಸರ್ವರ್ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ಅದ್ರ ಜೊತೆಗೆ ಸಂಪುಟದ ವಿಸ್ತರಣೆ ಕೂಡ ಭಾಳ ದಿವಸದಿಂದ ಈಗಾಗಲೇ 1.5 ತಿಂಗಳಾಯಿತು. ಅದ್ರ ಬಗ್ಗೆನೂ ಚರ್ಚೆ ಆಗ್ಬೋದು. ಚರ್ಚೆ ಆದರೆ ಅವರು ಯಾವ ರೀತಿ ಚರ್ಚೆ ಮಾಡ್ತಾರೆ ಅದ್ರ ಮೇಲೆ ಇದಾಗುತ್ತೆ, ಅವಲಂಬಿಸುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ. ಸಹಜವಾಗಿ ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ಬೋದು, ಫೈನಲ್ ಮಾಡೋದು. ಚರ್ಚೆ ಅಂತೂ ಹಾಗೇ ಆಗುತ್ತೆ. ಮುಖ್ಯಮಂತ್ರಿಗಳು ಇದ್ದಾರೆ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಇದ್ದಾರೆ, ನಾನು ಸಹ ಇದ್ದೀನಿ. ಎಲ್ಲ ಸೇರಿ ಚರ್ಚೆ ಆಗುತ್ತೆ. ಮತ್ತು ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಸಹ ಡೆಲ್ಲಿಯಲ್ಲೇ ಇದ್ದಾರೆ. ಚರ್ಚೆ ಮಾಡಿ ಯಾವ ರೀತಿ ಆಗುತ್ತೆ ಅನ್ನೋದು ನೋಡಬೇಕು. ಇವತ್ತು ಚರ್ಚೆ ಆಗುತ್ತೆ, ಒಟ್ಟಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಸರ್, ಈಗ 20 ಸ್ಥಾನಗಳಿದ್ದಾವೆ. ಈ 20 ಸ್ಥಾನಗಳು ಒಂದೇ ಹಂತದಲ್ಲಿ ಫುಲ್ ಆಗುತ್ತಾ, ಅಥವಾ ಇನ್ನೂ ಒಂದು ಹಂತದಲ್ಲಿ ಬಾಕಿ ಉಳಿಸ್ಕೊಂಡು ಕೆಲವರಿಗೆ ಅವಕಾಶ ಕೊಟ್ಟು ಇನ್ನು ಕೆಲವರಿಗೆ ಮತ್ತೊಂದು ರೌಂಡಲ್ಲಿ ವಿಸ್ತರಣೆ ಮಾಡೋದು, ಆ ಥರದ್ದು ಏನಾದ್ರು ಪ್ಲಾನ್ಸ್ ಏನಾದ್ರು ಇದೆಯಾ? ಅದು ಯಾವ ರೀತಿ ಮಾಡ್ತಾರೆ ಅನ್ನೋದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮೇಲೆ ಅವಲಂಬಿಸಿರುತ್ತೆ. ಅದರ ಮೇಲೆ ಚರ್ಚೆ ಆದ ನಂತರ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತಿದ್ದಾರೆ ಅಂಥೇಳಿ. ಸಂಪುಟ ವಿಸ್ತರಣೆ ಆಗೋದಂತೂ ನನಗನ್ಸುತ್ತೆ ಬಹುಶಃ ಖಚಿತ ಅಂತ ಅನಿಸುತ್ತೆ. ಸರ್, ಈಗ ನೀವು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಿ, ಭಾಳಷ್ಟು ಚರ್ಚೆಗಳಿದ್ದಾವೆ. ಭಾಳಷ್ಟು ಜನ ಶಾಸಕರಿಗೆ 3 ಬಾರಿ 4 ಬಾರಿ ಶಾಸಕರಾದರೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಥರದಲ್ಲಿ ಒಂದು ಬೇಸರಗಳು ಕೂಡ ಹೊರಗಡೆ ಇದ್ದಾವೆ. ಸೊ ಒಂದು ಕಡೆಗೆ ಕೆಲವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಇನ್ನು ಕೆಲವು ಕಡೆ ಮಂತ್ರಿಗಳಾದವರೇ ಮಂತ್ರಿಗಳಾಗ್ತಿದ್ದಾರೆ ಅನ್ನೋ ಅತೃಪ್ತಿ ಕೂಡ ಇದೆ. ಇದನ್ನು ನೀವು ಈ ಬಾರಿ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? 4 ಬಾರಿ 5 ಬಾರಿ 6 ಬಾರಿ ಕೆಲವರು 7 ಬಾರಿ ಇದ್ದವರು ಇದ್ದಾರೆ. ನೋಡೋಣ ಇದನ್ನು ಯಾವ ರೀತಿ ಹೈಕಮಾಂಡು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಸರ್, ಈಗ ಸಹಜವಾಗೇ ಬರುತ್ತೆ, ನೀವು ಪಕ್ಷದ ಅಧ್ಯಕ್ಷರು, ನಿಮ್ಮದೊಂದು ಪಟ್ಟಿ ಇರುತ್ತೆ, ಸಿದ್ದರಾಮಯ್ಯ ಅವ್ರದ್ದೊಂದು ಪಟ್ಟಿ ಇರುತ್ತೆ, ಮುಖ್ಯಮಂತ್ರಿಗಳದ್ದೊಂದು ಪಟ್ಟಿ ಇರುತ್ತೆ, ನೀವು ನಿಮ್ಮದೇ ಆದಂಥ ಲೆಕ್ಕಾಚಾರಗಳು ಹಾಕ್ಕೊಂಡಿರ್ತೀವಿ. ಆ ಥರದ್ದು ಏನಾದ್ರು ನೀವು ಪಟ್ಟಿ ಸಿದ್ಧಪಡಿಸ್ಕೊಂಡು ಬಂದಿದ್ದೀರಾ? ನಾನೊಬ್ಬ ಅಧ್ಯಕ್ಷನಾಗಿ ಪಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆಲ್ಲರೂ ಸಹ ಸರಿಸಮಾನರೇ. ಹೈಕಮಾಂಡ್ನಲ್ಲಿರ್ತಕ್ಕಂಥವ್ರು ಯಾವ ರೀತಿ ಚರ್ಚೆ ಮಾಡ್ತಾರೆ, ನನ್ನಲ್ಲಿರ್ತಕ್ಕಂಥ ಇನ್ಪುಟ್ ಅಂತ ಏನು ಹೇಳ್ತೀರಿ, ಅವ್ರಿಗೆ ಯಾವ ಹೆಸರು ಹೇಳ್ತಾರೆ ಅದ್ರ ಬಗ್ಗೆ ನನ್ನನ್ನು ವಿವರಣೆ ಕೇಳಿದ್ರೆ ವಿವರಣೆ ಕೊಡ್ಬೋದೇ ವಿನಃ ನಾನು ಯಾವುದೇ ಪಟ್ಟಿ ಹಿಡ್ಕೊಂಡವನಲ್ಲ. ಸೊ ಬಹುತೇಕ ಒಂದೇ ಹಂತದಲ್ಲಿ ಅಷ್ಟು ಮುಗಿದು ಬಿಡ್ಬೋದು ಅಂತ ಮುಗಿಸ್ಬೇಕಾಗತ್ತೆ. ಯಾಕಂದರೆ ಭಾಳಷ್ಟು ವಿಚಾರಗಳಿದೆ. ಅಲ್ಲೂ ಕೂಡ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಇದೆ. ಅದ್ರ ಬಗ್ಗೆನೂ ಎಲ್ಲ ನೋಡ್ಕೊಳ್ಬೇಕಾದ್ರೆ ಮಂತ್ರಿ ಮಂಡಲ ಪೂರ್ತಿ ಬೇಕಾಗುತ್ತೆ. ಆದ್ದರಿಂದ ಬರ ಇರೋದರಿಂದನೂ ಸಹ ಕೆಲವು ಸಮಸ್ಯೆಗಳಿದೆ, ಗಂಭೀರವಾದ ಸಮಸ್ಯೆಗಳು. ಮತ್ತು ನನಗೆ ಜಿಲ್ಲಾ ಪರಿಷತ್ತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆ ಎಲ್ಲ ಇರೋದರಿಂದ
ಆದಷ್ಟು ಬೇಗ ಆದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಹೈಕಮಾಂಡ್ಗೆ ಅದನ್ನು ತಿಳಿಸ್ತೀವಿ. ಸರ್, ಈ ಬಾರಿಯ ಸಂಪುಟ ಬರೀ ಸಂಪುಟ ಅಲ್ಲ, ಚುನಾವಣೆಯ ಸಂಪುಟ ಕೂಡ ಆಗಿರುತ್ತೆ. ಚುನಾವಣೆ ಮೇಲೆ ಅದು ನೇರವಾದಂಥ ಪರಿಣಾಮ ಬೀರುತ್ತೆ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ರಾಜ್ಯ ನಾಯಕರು ವರ್ಕೌಟ್ ಮಾಡ್ತಿದ್ದಾರೆ? ಈಗ ಸಂಪೂರ್ಣವಾಗಿ ಚುನಾವಣೆನೇ, ಇನ್ನು 1.5 ವರ್ಷ ಬರೀ ಚುನಾವಣೆನೇ ಇರುತ್ತೆ. ಅದನ್ನು ನೋಡೇ ಮಾಡಬೇಕಾಗುತ್ತೆ. ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.